ಛಾಯ ಈ ವರ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಕೆಲವು ಬಯಲುಸೀಮೆಯಲ್ಲಿ ಮಳೆ ಕಡಿಮೆ ಇದೆ, ಈಗೂ ಮಳೆ ಕಡಿಮೆ ಇದೆ. ಕೆರೆಗಳು ತುಂಬಿರ್ಬೋದು, ಇನ್ಕ್ಲೂಡಿಂಗ್ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಇಲ್ಲೆಲ್ಲ ಇನ್ನು ಕೆರೆಗಳು ತುಂಬಿಲ್ಲ. ಈ ಎತ್ತಿನಹೊಳೆ ಯೋಜನೆ ಭಾಳ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದೆ. ಏಕೆಂದರೆ ಕಳೆದ 3 ವರ್ಷ ಏನು BJP ಗೌರ್ಮೆಂಟ್ ಇತ್ತು ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು. ಎಲ್ಲಿ ಯಾವ ಪಾಯಿಂಟಲ್ಲಿ ನೀರು ಬಗ್ಗೆ ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಅವರು ಟೈಮು ಸರಿಯಾಗಿ ಡಿವೋಟ್ ಮಾಡಿದ್ರು. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ 5,300 ಕೋಟಿ ಮಾತು ಕೊಟ್ಟಿದ್ರು, ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ. ಮಾದಾಯಿ ಸ್ವಲ್ಪ ಏಟಾಗಿದೆ. ಇದ್ರ ಬಗ್ಗೆ ಇನ್ನೊಂದು 15 ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ, ಡೆಲಿಗೇಷನ್ ಕರಿಬೇಕಾ, ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಮಾಡೋದಿದ್ದೇವೆ. ಈಗ ತಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲು ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಸವಾಲಂದರೆ ಪ್ರೀತಿಯಿಂದ, ಇದು ಚಾಲೆಂಜಿಂಗ್ ಜಾಬ್. ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದು ಚಾಲೆಂಜಿಂಗ್ ಜಾಬ್. ಅದು ಪ್ರೀತಿ ಅಲ್ಲ, ಸರಿಯಾದ ರೆಸ್ಪಾನ್ಸಿಬಿಲಿಟಿ. ಅದನ್ನು ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು. ಬಹುಶಃ 2 ತಿಂಗಳಲ್ಲೇ ಶರಾವತಿ ರೆಡಿ ಮಾಡಿಸಿದ್ದೆ. ತುಂಗಭದ್ರಾ 19ನೇ ಗೇಟು ಒಡೆದೋಗಿತ್ತು. ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗಾಗಲೇ ನೀರು ತುಂಬಿದೆ, ನೀರು ಉಳಿಸ್ಕೊಂಡಿದ್ದೀವಿ, ಗೇಟು ರಿಪೇರಿ ಮಾಡಿದ್ವಿ. ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿಯಾಗಿದ್ಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ? ಹಂಗೆ ನಿನ್ನೆ ಫಸ್ಟು ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು, ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಹಾಜನತೆಗೆ ಆ ನೀರಿನ ನೋವು. 2000 ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ. ನಮ್ಮ ರಮೇಶ್ ಕುಮಾರು, ಕೃಷ್ಣ ಬೈರೇಗೌಡರು ಎಲ್ಲ ಹಿಂದೆ, ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ರು. ನಾನು ಇಲ್ಲ ಅಂತ ಹೇಳಿಲ್ಲ. ಅದೆಲ್ಲ KH ಮುನಿಯಪ್ಪ, ನಮ್ಮ ವೀರಪ್ಪ ಮೊಯ್ಲಿ, ನಮ್ಮ ಸುಬ್ಬಾರೆಡ್ಡಿ, ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದರು ಈ ವಿಚಾರದಲ್ಲಿ. ಸೊ ಅದಕ್ಕೆ ಒಂದು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನನ್ನ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗೋದಿಲ್ಲ. ನಾನು ಅದು ತಮ್ಮ ಅಂತ ಹೇಳ್ತಾ ಇದ್ದೀನಿ. ಯಾರು ಬರೋಕ್ಕೆ ಹೋಗ್ಬಿಡಿ, ನಾನು ಹುಡ್ಕೊಂಡು ಒಂದು ವಾರ ನಾನು ಇರುವುದಿಲ್ಲ. ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀನಿ. ಚೀಫ್ ಮಿನಿಸ್ಟ್ರು ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ, ಇದೊಂದು ಚಾಲೆಂಜಿಂಗ್ ಜಾಬ್. ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ, ಎಂ ಪಿ ಸುಧಾಕರ್ ತಾನೇ, ಮಂತ್ರಿ ಸುಧಾಕರ್, ಇಬ್ಬರು ಸುಧಾಕರ್ ಇದ್ದಾರೆ, 3 ಸುಧಾಕರ್ ಇದ್ದಾರೆ. ಇಬ್ಬರು ಮಂತ್ರಿ ಇದ್ದಾರೆ, ಇಬ್ಬರು MP ಇದ್ದಾರೆ, ಮಾಜಿ ಸಚಿವರು. ಸುಧಾಕರ್ ಏನು ಹೇಳಿದ್ದಾರೆ, ಇದನ್ನು ಚಾಲೆಂಜಿಂಗ್ ಆಗಿ ತಗೋಣ, ಭಾಳ ಗೌರವದಿಂದನೂ ಸ್ವೀಕಾರ ಮಾಡೋಣ, ಸಲಹೆ ಅಂತಾರ ತೆಗೆದುಕೊಳ್ಳೋಣ. ಇದು ಅವ್ರ ಭೂಮಿಲಿ ನಡೀತು ಪೂಜೆ, ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲೇ ನಡೀತು. ಅವ್ರು ಆಗಲಿ ಅಂತ ಆಸೆ, ಅವ್ರ ಆಸೆನ ನೆರವೇರಿಸೋಣ. ಸರ್, ನಿನ್ನೆ ಪದೇ ಅವರು ನಿಮ್ಮನ್ನು ಹೊಗಳಿದ್ದಾರೆ ಸರ್, ಸುಧಾಕರ್ ಅವರು. ಈಗ ಮಧ್ಯಂತರ ವರದಿ ಬೇರೆ 1 ತಿಂಗಳಲ್ಲಿ ಕೊಡಿ ಅಂತೇಳಿ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ರಿ. ಕೆಲವೊಂದು ಕಡೆ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆಯಾ? ಇನ್ನು ನನಗೆ ಆ ವಿಚಾರನೇ ಗೊತ್ತಿಲ್ಲ. ನಾನು ನನ್ನ ಕೆಲಸದಲ್ಲಿ ನಾನು ಕ್ಯಾಬಿನೆಟ್ಗೆ ಹೋಗಲಿಲ್ಲ. ನಾನು ಸಕಲೇಶ್ಪುರದಲ್ಲಿ ಎತ್ತಿನಹೊಳೆಯಲ್ಲೇ ಇದ್ದೆ. ಇದೆಲ್ಲ ಕಾರ್ಯಕ್ರಮ ನೋಡಬೇಕಾಯ್ತಲ್ಲ. ಸೊ ಇಷ್ಟಿದೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಜೋಶಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್, ದರ್ಶನ್ ಅವ್ರ ಫೋಟೋ ಸರ್ಕಾರನೇ ಬಿಟ್ಟಿದ್ದು, ಜೈಲಿದ್ದು ವಿಷಯ ಡೈವರ್ಟ್ ಮಾಡೋಕೆ ಡೈವರ್ಟ್ ಮಾಡೋಕೆ ಆ ಫೋಟೋಗಳನ್ನು ರಿಲೀಸ್ ಮಾಡಿಸಿದೆ ಅಂತ. ಹಂಗೆ ಈ ಮೂಢ ಪ್ರಕರಣಗಳನ್ನು ಡೈವರ್ಟ್ ಮಾಡೋಕೆ ಆ ಫೋಟೋ ರಿಲೀಸ್ ಮಾಡಿಸಿದೆ ಸರ್ಕಾರ ಅಂತ ಆರೋಪ ಮಾಡಿದ್ದಾರೆ ಸರ್.
ನೋಡಪ್ಪ, ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ, ಮೂಢ ವಿಚಾರ ಬಿಡಿ. ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡಿಸ್ರಪ್ಪ, ಬದ್ರಕ್ಕೆ ದುಡ್ಡು ಕೊಡಿಸ್ರಪ್ಪ. ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತೀನಿ. ಬಟ್ ಆರೋಪ ಮಾಡಿದ್ದಾರೆ ಸರ್ ಗಂಭೀರ. ಇಲ್ಲಿ ಅವ್ರು ಮಾಡ್ತಾ ಇರಲಿ ಅವರಿಗೆ ಮಾಡಿಯ ಛಾಯ ಈ ವರ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಕೆಲವು ಬಯಲುಸೀಮೆಯಲ್ಲಿ ಮಳೆ ಕಡಿಮೆ ಇದೆ, ಈಗೂ ಮಳೆ ಕಡಿಮೆ ಇದೆ. ಕೆರೆಗಳು ತುಂಬಿರ್ಬೋದು, ಇನ್ಕ್ಲೂಡಿಂಗ್ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಇಲ್ಲೆಲ್ಲ ಇನ್ನು ಕೆರೆಗಳು ತುಂಬಿಲ್ಲ. ಈ ಎತ್ತಿನೊಳೆ ಯೋಜನೆ ಭಾಳ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದೆ. ಯಾಕೆಂದರೆ ಕಳೆದ 3 ವರ್ಷ ಏನು BJP ಗೌರ್ಮೆಂಟ್ ಇತ್ತು, ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು. ಎಲ್ಲಿ ಯಾವ ಪಾಯಿಂಟಲ್ಲಿ ನೀರು ಬಗ್ಗೆ ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಅವರು ಟೈಮು ಸರಿಯಾಗಿ ಡಿವೋಟ್ ಮಾಡಿದ್ರು. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ 5,300 ಕೋಟಿ ಮಾತು ಕೊಟ್ಟಿದ್ರು, ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ. ಮಾದಾಯಿ ಸ್ವಲ್ಪ ಏಟಾಗಿದೆ. ಇದ್ರ ಬಗ್ಗೆ ಇನ್ನೊಂದು 15 ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ, ಡೆಲಿಗೇಷನ್ ಕರಿಬೇಕಾ, ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಮಾಡೋರಿದ್ದೇವೆ. ಈಗ ತಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲು ಹಾಕ್ಬಿಟ್ಟಿದ್ದಾರೆ. ಪ್ರೀತಿಯಿಂದ ಹೇಳಿರೋ ಅಲ್ಲ, ಸವಾಲಂದರೆ ಪ್ರೀತಿಯಿಂದ, ಇದು ಚಾಲೆಂಜಿಂಗ್ ಜಾಬ್. ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದು ಚಾಲೆಂಜಿಂಗ್ ಜಾಬ್. ಅದು ಪ್ರೀತಿ ಅಲ್ಲ, ಸರಿಯಾದ ರೆಸ್ಪಾನ್ಸಿಬಿಲಿಟಿ. ಅದನ್ನು ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು. ಬಹುಶಃ 2 ತಿಂಗಳಲ್ಲೇ ಶರಾವತಿ ರೆಡಿ ಮಾಡಿಸಿದ್ದೆ. ತುಂಗಭದ್ರಾ 19ನೇ ಗೇಟು ಒಡೆದೋಗಿತ್ತು. ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗಾಗಲೇ ನೀರು ತುಂಬಿದೆ, ನೀರು ಉಳಿಸ್ಕೊಂಡಿದ್ದೀವಿ, ಗೇಟು ರಿಪೇರಿ ಮಾಡಿದ್ವಿ. ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿಯಾಗಿದ್ಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ? ಹಂಗೆ ನಿನ್ನೆ ಫಸ್ಟು ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು, ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಹಾಜನತೆಗೆ ಆ ನೀರಿನ ನೋವು. 2000 ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ. ನಮ್ಮ ರಮೇಶ್ ಕುಮಾರು, ಕೃಷ್ಣ ಬೈರೇಗೌಡರು ಎಲ್ಲ ಹಿಂದೆ, ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ರು. ನಾನು ಇಲ್ಲ ಅಂತ ಹೇಳಿಲ್ಲ. ಅದೆಲ್ಲ KH ಮುನಿಯಪ್ಪ, ನಮ್ಮ ವೀರಪ್ಪ ಮೊಯ್ಲಿ, ನಮ್ಮ ಸುಬ್ಬಾರೆಡ್ಡಿ, ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದರು ಈ ವಿಚಾರದಲ್ಲಿ. ಸೊ ಅದಕ್ಕೆ ಒಂದು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನನ್ನ ಖಾಸಗಿ ಪ್ರವಾಸಕ್ಕೆ, ನಾಳೆಯಿಂದ ಯಾರಿಗೂ ಸಿಗೋದಿಲ್ಲ ನಾನು. ಅದು ತಮ್ಮ ಕಾಂತ ಹೇಳ್ತಾ ಇದ್ದೀನಿ, ಯಾರು ಬರೋಕ್ಕೆ ಹೋಗ್ಬಿಡಿ, ನಾನು ಹುಡ್ಕೊಂಡು ಒಂದು ವಾರ ನಾನು ಇರುವುದಿಲ್ಲ. ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀನಿ. ಚೀಫ್ ಮಿನಿಸ್ಟ್ರು ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ, ಇದೊಂದು ಚಾಲೆಂಜಿಂಗ್ ಜಾಬ್. ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ, MP ಸುಧಾಕರ್ ತಾನೇ, ಮಂತ್ರಿ ಸುಧಾಕರ್, ಇಬ್ಬರು ಸುಧಾಕರ್ ಇದೆ, 3 ಸುಧಾಕರ್ ಇದೆ. ಸುಧಾಕರ್ ಅವರು 2 ಮಂತ್ರಿ ಇದ್ದಾರೆ, 2 MP ಇದ್ದಾರೆ, ಮಾಜಿ ಸಚಿವರು. ಸುಧಾಕರ್ ಏನು ಹೇಳಿದ್ದಾರೆ, ಇದನ್ನು ಚಾಲೆಂಜಿಂಗ್ ಆಗಿ ತೊಗೊಳ್ಳೋಣ, ಭಾಳ ಗೌರವದಿಂದನೂ ಸ್ವೀಕಾರ ಮಾಡೋಣ, ಸಲಹೆ ಅಂತಾರ ತೆಗೆದುಕೊಳ್ಳೋಣ. ಇದು ಅವ್ರ ಭೂಮಿಲಿ ನಡೀತು ಪೂಜೆ, ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲೇ ನಡೀತು. ಅವ್ರು ಆಗಲಿ ಅಂತ ಆಸೆ, ಅವ್ರ ಆಸೆನ ನೆರವೇರಿಸೋಣ. ಸರ್ ನಿನ್ನೆ ಪದೇ ಅವರು ನಿಮ್ಮನ್ನು ಹೊಗಳಿದ್ದಾರೆ ಸರ್ ಸುಧಾಕರ್ ಅವರು. ಈಗ ಮಧ್ಯಂತರ ವರದಿ ಬೇರೆ 1 ತಿಂಗಳಲ್ಲಿ ಕೊಡಿ ಅಂತೇಳಿ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ರಿ. ಕೆಲವೊಂದು ಕಡೆ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆಯಾ? ಇನ್ನು ನನಗೆ ಆ ವಿಚಾರನೇ ಗೊತ್ತಿಲ್ಲ. ನಾನು ನನ್ನ ಕೆಲಸದಲ್ಲಿ ನಾನು ಕ್ಯಾಬಿನೆಟ್ಗೆ ಹೋಗಲಿಲ್ಲ. ನಾನು
ಸಕಲೇಶ್ಪುರದಲ್ಲಿ ಎತ್ತಿನೊಳೆಲ್ಲೇ ಇದ್ದೆ. ಇದೆಲ್ಲ ಕಾರ್ಯಕ್ರಮ ನೋಡಬೇಕಾಯ್ತಲ್ಲ. ಸೊ ಇಷ್ಟಿದೆ. ಎಲ್ಲರಿಗೂ ನಮಸ್ಕಾರ. ಸರ್ ಇನ್ನೊಂದು ಜೋಶಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ದರ್ಶನ್ ಅವ್ರ ಫೋಟೋ ಸರ್ಕಾರನೇ ಬಿಟ್ಟಿದ್ದು ಜೈಲೊಳಗಿದ್ದು ವಿಷಯ ಡೈವರ್ಟ್ ಮಾಡೋಕೆ ಕೂಡ ಪ್ರಕರಣವನ್ನ ಡೈವರ್ಟ್ ಮಾಡೋದಕ್ಕೆ ಆ ಫೋಟೋಗಳನ್ನ ರಿಲೀಸ್ ಮಾಡಿಸಿದೆ ಅಂತ. ಹಿಂಗೆ ಈ ಮೂಢ ಕೊಲೆ ಪ್ರಕರಣ ಹತ್ಯೆ ಪ್ರಕರಣದ ಫೋಟೋ ಡೈವರ್ಟ್ ಮಾಡೋಕೆ ಆ ಫೋಟೋ ರಿಲೀಸ್ ಮಾಡಿಸಿದೆ ಸರ್ಕಾರ ಅಂತ ಆರೋಪ ಮಾಡಿದ್ದಾರೆ ಸರ್. ನೋಡಪ್ಪ, ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ ಮೂಢ ವಿಚಾರ ಬಿಡಿ. ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡಿಸ್ರಪ್ಪ, ಭದ್ರತೆ ದುಡ್ಡು ಕೊಡಿಸ್ರಪ್ಪ. ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತೀನಿ. ಬಟ್ ಆರೋಪ ಮಾಡಿದ್ದಾರೆ ಸರ್ ಗಂಭೀರ. ಇಲ್ಲಿ ಅವ್ರು ಮಾಡ್ತಾ ಇರಲಿ. ಅವರಿಗೆ ಮಾಡಿಯಾ